ಇತ್ತೀಚೆಗೆ ನೀವು ತುಂಬಾ ಕಡೆ ಡಿಜಿಟಲ್ ಕರೆನ್ಸಿ ಅನ್ನೋ ಹೆಸರನ್ನ ಕೇಳಿರಬಹುದು. ಹಾಗಾದ್ರೆ ಏನಿದು ಡಿಜಿಟಲ್ ಕರೆನ್ಸಿ ಅಂಡ್ RBI ಈ ಒಂದು ಫಿಸಿಕಲ್ ಮನಿನ ಏನಕ್ಕೋಸ್ಕರ ಡಿಸ್ಟ್ರಾಯ್ ಮಾಡ್ತಾ ಇದೆ, ಈ CBDC ಮತ್ತೆ UPI ಆಗಿರುವಂತಹ ಡಿಫರೆನ್ಸಸ್ ಏನು, ಅಂಡ್ ಈ ಒಂದು ಕರೆನ್ಸಿ ಅನ್ನೋದು ಬಾರ್ಟರ್ ಸಿಸ್ಟಮ್ ಇಂದ ಹಿಡಿದು ಇವತ್ತಿನ CBDC ವರೆಗೆ ಯಾವ ರೀತಿ ಎವಲ್ಯೂಷನ್ ಆಯ್ತು ಅನ್ನೋ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲೆಲ್ಲ ಈ ಒಂದು ಎಕ್ಸ್ಚೇಂಜ್ ಸಿಸ್ಟಮ್ ಅನ್ನೋದು ಯಾವ ರೀತಿ ಇತ್ತಂದ್ರೆ, ಇವಾಗ ನಮ್ಮ ಹತ್ರ ಅಕ್ಕಿ ಇದೆ, ಗೋಧಿ ಇದೆ, ಆದ್ರೆ ವೆಜಿಟೇಬಲ್ಸ್ ಇಲ್ಲ, ಅಂಡ್ ಇನ್ನೊಬ್ರ ಹತ್ರ ವೆಜಿಟೇಬಲ್ಸ್ ಇದೆ ಆದ್ರೆ ಅಕ್ಕಿ ಗೋಧಿ ಇದೆಲ್ಲ ಏನು ಇಲ್ಲ. ಸೊ ಅವಾಗ ಏನಾಗ್ತಾ ಇತ್ತು, ನಮ್ಮ ಹತ್ರ ಇರುವಂತಹ ಅಕ್ಕಿ ಗೋಧಿನ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಇರುವಂತಹ ವೆಜಿಟೇಬಲ್ಸ್ ನಾವು ತಗೊಂತಾ ಇದ್ವಿ. ಇದನ್ನೇ ನಾವು ಬಾರ್ಟರ್ ಸಿಸ್ಟಮ್ ಅಂತ ಕರಿತೀವಿ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಇದೆಲ್ಲ ಒಂಥರ ನೀಡ್ ಬೇಸ್ಡ್, ಅಂದ್ರೆ ಅಲ್ಲಲ್ಲೇ ಎಕ್ಸ್ಚೇಂಜ್ ಮಾಡ್ಕೋಬಹುದು ಅಷ್ಟೇ. ಅಂಡ್ ಇಲ್ಲಿ ವ್ಯಾಲ್ಯೂ ಕೂಡ ಮ್ಯಾಚ್ ಆಗ್ತಾ ಇರಲಿಲ್ಲ. ಅಂದ್ರೆ 1 kg ಅಕ್ಕಿ ಬೆಲೆ ಅಂಡ್ 1 kg ಟೊಮೆಟೊ ಬೆಲೆ ಸೇಮ್ ಅಂತೂ ಇರೋದಿಲ್ಲ. ಅಂಡ್ ಇನ್ನೊಂದು ಏನಂದ್ರೆ, ಇಲ್ಲಿ ನಮ್ಮ ಹತ್ರ ಇರುವಂತಹ ವಸ್ತುಗಳು ಅವರಿಗೂ ಬೇಕು ಅಂಡ್ ಅವ್ರ ಹತ್ರ ಇರುವಂತಹ ವಸ್ತುಗಳು ನಮಗೂ ಬೇಕು ಅಂದಾಗ ಮಾತ್ರ ಇದು ಸಾಧ್ಯ ಆಗ್ತಾ ಇತ್ತು. ಅಂಡ್ ಬರ್ತಾ ಬರ್ತಾ ಜನ ಎಲ್ಲ ಏನ್ ಮಾಡಿದ್ರು, ತಮ್ಮ ಹತ್ರ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಏನು ಇಲ್ಲ ಅಂದಾಗ ತಮ್ಮ ಹತ್ರ ಇರುವಂತಹ ವ್ಯಾಲ್ಯೂಯಬಲ್ ಮೆಟಲ್ಸ್ ಅಂದ್ರೆ ಗೋಲ್ಡ್ ಇರ್ಬೋದು, ಸಿಲ್ವರ್ ಇರ್ಬೋದು, ಅವುಗಳನ್ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಇಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈ ಮೆಟಲ್ಸ್ ಎಲ್ಲ ಸ್ವಲ್ಪ ಹೆವಿ ಇರೋದ್ರಿಂದ ಅವುಗಳನ್ನ ಲಾರ್ಜ್ ಕ್ವಾಂಟಿಟಿಲಿ ಕ್ಯಾರಿ ಮಾಡೋದು ಸ್ವಲ್ಪ ಕಷ್ಟನೇ ಅಂಡ್ ಸೇಫ್ ಕೂಡ ಇರೋದಿಲ್ಲ. ಅಂಡ್ ಬರ್ತಾ ಬರ್ತಾ ಜನ ಎಲ್ಲ ಏನ್ ಥಿಂಕ್ ಮಾಡಿದ್ರು, ತಮ್ಮ ಹತ್ರ ಇರುವಂತಹ ಮೆಟಲ್ಸ್ ನ ಯಾವ ರೀತಿ ಸೇಫ್ ಆಗಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಅವ್ರಿಗೆ ಬಂದಿರುವಂತಹ ಒಂದು ಥಾಟ್ ಏನಂದ್ರೆ, ಈ ಗೋಲ್ಡ್ ಸ್ಮಿತ್ ಅಂದ್ರೆ ಬಂಗಾರದಂಗಳೆಲ್ಲ ಇಟ್ಕೊಂಡಿರ್ತಾರಲ್ಲ, ಅಕ್ಕ ಸಾಲಿಗ್ರ ಅಂತ ಕರಿತೀವಲ್ಲ ಅವರು. ಸೊ ಅವ್ರ ಹತ್ರ ಈಗ ಆಲ್ರೆಡಿ ತಮ್ಮ ಬಂಗಾರನ ಸೇಫ್ ಆಗಿ ಇಟ್ಕೊಳ್ಳೋದಕ್ಕೆ ಒಂದು ಸೇಫ್ ಜಾಗ ಅಂತ ಇದ್ದೇ ಇರುತ್ತೆ. ಸೊ ನಮ್ಮ ಮೆಟಲ್ಸ್ ಕೂಡ ಅಲ್ಲೇ ಸೇಫ್ ಆಗಿಟ್ರೆ ಆಯ್ತು ಅಂತ ಹೇಳಿ ಯೋಚನೆ ಮಾಡ್ತಾರೆ ಅಂಡ್ ಹಾಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಈ ಗೋಲ್ಡ್ ಸ್ಮಿತ್ ಏನ್ ಮಾಡ್ತಾನೆ, ಅವರ ಒಂದು ವ್ಯಾಲ್ಯೂಬಲ್ ಮೆಟಲ್ಸ್ ನ ತನ್ನ ಹತ್ರ ಇಟ್ಕೊಂಡ್ಬಿಟ್ಟು ಅವ್ರಿಗೊಂದು ರಿಸಿಪ್ಟ್ ಕೊಡ್ತಾನೆ. ಅಂಡ್ ಆ ರಿಸಿಪ್ಟ್ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಇಂತ ಒಬ್ಬ ಎಕ್ಸ್ ಪರ್ಸನ್ ಇಂತಿಷ್ಟು ಗ್ರಾಮ್ ಅಷ್ಟು ಬಂಗಾರನೋ ಅಥವಾ ಬೆಳ್ಳಿನೋ ತನ್ನ ಹತ್ರ ಇಟ್ಟಿದ್ದಾನೆ ಅನ್ನೋದನ್ನ ಅದು ಇಂಡಿಕೇಟ್ ಮಾಡ್ತಾ ಇತ್ತು. ಅಂಡ್ ಜನ ಎಲ್ಲ ಗೋಲ್ಡ್ ಸ್ಮಿತ್ ಗೆ ಸ್ವಲ್ಪ ಸ್ಟೋರೇಜ್ ಫೀಸ್ ನ ಕೊಡ್ತಾ ಇದ್ರು. ಸ್ಟಾರ್ಟಿಂಗ್ ಎಲ್ಲ ಹೇಗಿತ್ತಂದ್ರೆ, ಇವಾಗ ಏನಿದೆ ರಿಸಿಪ್ಟ್ ಇದೆಯಲ್ಲ, ಅದು ಕೇವಲ ಗೋಲ್ಡ್ ಸ್ಮಿತ್ ಮತ್ತೆ ಆ ಒಂದು ಮೆಟಲ್ ನ ರಿಯಲ್ ಓನರ್ ಗಳ ನಡುವೆ ಮಾತ್ರ ಎಕ್ಸ್ಚೇಂಜ್ ಆಗ್ತಾ ಇತ್ತು. ಬಟ್ ಬರ್ತಾ ಬರ್ತಾ ಏನಾಯ್ತು, ಜನರಿಗೆ ಆ ಒಂದು ರಿಸಿಪ್ಟ್ ಮೇಲೆ ನಂಬಿಕೆ ಹೆಚ್ಚಾಗ್ತಾ ಹೋಯ್ತು. ಸೊ ಅವಾಗ ಆ ಒಂದು ರಿಸಿಪ್ಟ್ ನ ತಮ್ಮ ನಡುವೆನೆ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಇವಾಗ ನನ್ನ ಹತ್ರ ಒಂದು 10 ಗ್ರಾಮ್ ಬಂಗಾರನ ಇಂಡಿಕೇಟ್ ಮಾಡೋ ಒಂದು ರಿಸಿಪ್ಟ್ ಇದೆ ಅಂದ್ರೆ, ಅದನ್ನ ಯೂಸ್ ಮಾಡ್ಕೊಂಡು ಮಾರ್ಕೆಟ್ ಅಲ್ಲಿ ಅದಕ್ಕೆ ಈಕ್ವಲ್ ವ್ಯಾಲ್ಯೂ ಇರುವಂತ ಬೇರೆ ಯಾವುದೇ ವಸ್ತು ಬೇಕಾದ್ರೂ ನಾನು ಬೈ ಮಾಡಬಹುದಾಗಿತ್ತು. ಸೊ ಇದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಜನ ಏನ್ ಮಾಡಿದ್ರು, ಮಾರ್ಕೆಟ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಹೇಳಿ ತಮ್ಮ ಹತ್ರ ಇರುವಂತ ಎಲ್ಲಾ ಮೆಟಲ್ಸ್ ಒಯ್ದು ಆ ಬಂಗಾರದ ಅಂಗಡಿಯನ್ನು ಕೊಟ್ಬಿಟ್ಟು ಅವನ ಹತ್ರ ಒಂದು ರಿಸಿಪ್ಟ್ ನ ಬೈ ಮಾಡ್ಕೊಂಡು ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅವಾಗ ಗೋಲ್ಡ್ ಸ್ಮಿತ್ ಹತ್ರ ಜಾಸ್ತಿ ಮೆಟಲ್ಸ್ ಗಳೆಲ್ಲ ಸ್ಟೋರ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ವು. ಅಂಡ್ ಅವನಿಗೆ ಬರ್ತಾ ಬರ್ತಾ ಅವನ ಒಂದು ಕಸ್ಟಮರ್ ನ ಬಿಹೇವಿಯರ್ ಕೂಡ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಸ್ವಲ್ಪ ಜನ ತುಂಬಾ ಬೇಗನೆ ತಮ್ಮ ಮೆಟಲ್ಸ್ ನೆಲ್ಲ ವಾಪಸ್ ಹೋಯ್ತಾರೆ ಅಂಡ್ ಇನ್ ಸ್ವಲ್ಪ ಜನ ತಂದು ಇಟ್ಬಿಟ್ರೆ ಆಯ್ತು, ವರ್ಷಾನ್ಗಟ್ಲೆ ಆ ಕಡೆ ತಲೆನೂ ಹಾಕೋದಿಲ್ಲ ಅಂತ ಹೇಳಿ ಅರ್ಥ ಆಯ್ತು. ಸೊ ಅವಾಗ ಅವನು ಒಂದು ಡಿಸಿಷನ್ ಬರ್ತಾನೆ, ಏನಂದ್ರೆ ಎಲ್ಲಾ ಕಸ್ಟಮರ್ಸ್ ಅಂತೂ ಒಂದೇ ಟೈಮ್ ಅಲ್ಲಿ ತನ್ನ ಹತ್ರ ಇಟ್ಟಿರುವಂತ ಎಲ್ಲಾ ಮೆಟಲ್ಸ್ ನ ವಿಡ್ರಾ ಮಾಡೋದಿಕ್ ಬರೋದಿಲ್ಲ. ಸೊ ಹೀಗಾಗಿ ಆ ಒಂದು ಮೆಟಲ್ಸ್ ನ ತನ್ನ ಹತ್ರನೇ ಸ್ಟೋರ್ ಮಾಡಿ ಇಟ್ಕೊಳ್ಳೋದ್ರ ಬದಲು ಯಾರಿಗೆ ನೀಡ್ ಇರುತ್ತೋ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ಇಂಟ್ರೆಸ್ಟ್ ಕಲೆಕ್ಟ್ ಮಾಡ್ಕೋಬಹುದು ಅಂತ ಹೇಳಿ ಯೋಚನೆ ಮಾಡ್ತಾನೆ ಅಂಡ್ ಅದೇ ತರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಕಸ್ಟಮರ್ಸ್ಗೆ ಈ ಒಂದು ಸತ್ಯ ಗೊತ್ತೇ ಇರೋದಿಲ್ಲ. ಅವ್ರು ಏನ್ ಅನ್ಕೊಂಡಿರ್ತಾರೆ, ಅವರ ಒಂದು ಮೆಟಲ್ಸ್ ಈ ಗೋಲ್ಡ್ ಸ್ಮಿತ್ ಹತ್ರ ತುಂಬಾನೇ ಸೇಫ್ ಆಗಿದೆ ಅಂತ ಹೇಳಿ ಅನ್ಕೊಂಡಿರ್ತಾರೆ. ಬಟ್ ಈ ಗೋಲ್ಡ್ ಸ್ಮಿತ್ ಮಾತ್ರ ಇದೇ ಒಂದು ಪ್ರಾಕ್ಟೀಸ್ ನ ಮುಂದುವರ್ಸ್ಕೊಂಡೇ ಹೋಗ್ತಾನೆ. ಬಟ್ ಆಕ್ಚುಲಿ ಇಲ್ಲಿ ತುಂಬಾ ರೇರ್ ಕೇಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಎಲ್ಲರೂ ಸೇರಿ ಒಂದೇ ಟೈಮ್ ಅಲ್ಲಿ ಅವ್ರು ಇಟ್ಟಿರುವಂತ ಎಲ್ಲಾ ಮೆಟಲ್ಸ್ ವಿಡ್ರಾ ಮಾಡೋದಕ್ಕೆ ಬರ್ಬೋದು. ಆ ಒಂದು ಸಿಚುವೇಶನ್ ನಾವು ಈಗಿನ ಕಾಲದಲ್ಲಿ ಅಂದ್ರೆ ಬ್ಯಾಂಕ್ ಗಳಿಗೆ ಹೋಲಿಸಿ ನೋಡಿದ್ರೆ ಅದನ್ನ ಬ್ಯಾಂಕ್ ರನ್ ಅಂತ ಕರಿತೀವಿ. ಸೊ ಆ ಒಂದು ಸಿಚುವೇಶನ್ ಈ ಬ್ಯಾಂಕ್ ಗಳು ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ. ಅದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬಹುದು. ಲೆಟ್ಸ್ ಕಮ್ ಬ್ಯಾಕ್ ಟು ದ ಸ್ಟೋರಿ. ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ, ಇದರಿಂದ ಈ ತರನು ಇಂಟ್ರೆಸ್ಟ್ ಇಂದ ಪ್ರಾಫಿಟ್ ಪಡ್ಕೋಬಹುದು ಅಂತ ಹೇಳಿ ಎಲ್ಲಾ ಬಂಗಾರದ ಅಂಗಡಿಯವರೆಗೂ ಗೊತ್ತಾಗುತ್ತೆ. ಸೊ ಅವಾಗ ಎಲ್ಲರೂ ಕೂಡ ಇದೇ ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅವ್ರವ್ರ ನಡುವೆ ಈ ಒಂದು ಕಾಂಪಿಟೇಷನ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಈ ಒಂದು ಡಿಪಾಸಿಟರ್ಸ್ ಗೆ ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಈ ಗೋಲ್ಡ್ ಸ್ಮಿತ್ ಏನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಂದ್ರೆ, ಇವಾಗ ನಾವು ಡಿಪಾಸಿಟರ್ಸ್ ಹತ್ರ ಕಲೆಕ್ಟ್ ಮಾಡ್ಕೊಂಡಿರುವಂತ ಮೆಟಲ್ಸ್ ನ ಬೇರೆ ಯಾರಿಗೆ ನೀಡಿರುತ್ತೋ ಅವ್ರಿಗೆ ಕೊಟ್ಟಾಗ ಅವ್ನಿಗೆ ಏನ್ ಇಂಟ್ರೆಸ್ಟ್ ಸಿಕ್ತಿತ್ತಲ್ಲ, ಅದರ ಕೆಲವೊಂದಿಷ್ಟು ಪಾರ್ಟ್ನ ಅಂದ್ರೆ ಇವಾಗ ಅವನಿಗೆ ಒಂದು 6% ಇಂಟ್ರೆಸ್ಟ್ ಸಿಕ್ಕಿದೆ ಅಂದ್ರೆ ಅದರಲ್ಲಿ ಒಂದು 2% ಅಥವಾ 3% ಅಷ್ಟು ಇಂಟ್ರೆಸ್ಟ್ ನ ಅವನು ಈ ಒಂದು ರಿಯಲ್ ಡಿಪಾಸಿಟರ್ಸ್ ಗೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ. ಅಂಡ್ ಇಲ್ಲಿ ಸ್ವಲ್ಪ ಜನ ಗೋಲ್ಡ್ ಸ್ಮಿತ್ ಏನ್ ಮಾಡಿದ್ರು, ಜಾಸ್ತಿ ಇಂಟ್ರೆಸ್ಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅಲ್ಲಿ ಸೇಫ್ಟಿ ಮಾತ್ರ ಕಮ್ಮಿ ಇರ್ತಾ ಇತ್ತು. ಅಂಡ್ ಇನ್ ಕೆಲ ಜನ ಏನ್ ಮಾಡಿದ್ರು, ಇಂಟ್ರೆಸ್ಟ್ ಕಮ್ಮಿ ಇದ್ರು ಕೂಡ ಜಾಸ್ತಿ ಸೇಫ್ಟಿನ ಇಟ್ರು. ಸೊ ಅದ್ರ ಬೇಸಿಸ್ ಮೇಲೆ ಜನ ತಮಗೆ ಸೇಫ್ಟಿ ಇಂಪಾರ್ಟೆಂಟ್ ಅಥವಾ ಇಂಟ್ರೆಸ್ಟ್ ಇಂಪಾರ್ಟೆಂಟ್ ಅನ್ನೋದ್ರ ಮೇಲೆ ತಮ್ಗೆ ಯಾರು ಬೇಕೋ ಅವ್ರ ಕಡೆ ಹೋಗಿ ಡಿಪಾಸಿಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ ಇಂಟ್ರೆಸ್ಟಿಂಗ್ ಏನಂದ್ರೆ, ಅವತ್ತು ಬಂಗಾರದ ಅಂಗಡಿ ಸೆಟ್ ಮಾಡಿರುವಂತ ಎಷ್ಟೋ ಎಕ್ಸಾಕ್ಟ್ ರೂಲ್ಸ್ ಗಳನ್ನ ಇವತ್ತಿನ ಬ್ಯಾಂಕ್ಸ್ ಗಳು ಕೂಡ ಫಾಲೋ ಮಾಡ್ತಾ ಇದ್ದಾವೆ. ಸೊ ಇವಾಗ ನಿಮ್ಗೆ ಅನಿಸಬಹುದು, ಎಲ್ಲಾನು ಕೂಡ ಬಂಗಾರದ ಅಂಗಡಿಯವನ್ನೇ ನೋಡ್ಕೊಂಡು ಹೋಗ್ತಿದ್ನಲ್ಲ, ಈ ಒಂದು ಬ್ಯಾಂಕ್ ಗಳ ಅವಶ್ಯಕತೆ ಏನಿತ್ತು ಅಂತ. ಬಟ್ ವಿ ನೀಡ್ ಬ್ಯಾಂಕ್. ಯಾಕಂದ್ರೆ ಏನೇ ಆಗ್ಲಿ ಎಲ್ಲಾ ರೆಸ್ಪಾನ್ಸಿಬಿಲಿಟಿನೂ ಒಬ್ಬರ ಕೈಲೇ ಕೊಟ್ರೆ ಅವಾಗ ತಪ್ಪುಗಳಾಗೋದು ಜಾಸ್ತಿ. ಅದೇ ರೆಸ್ಪಾನ್ಸಿಬಿಲಿಟಿನ ನಾವು ಗ್ರೂಪ್ ಅಲ್ಲಿ ಕೊಟ್ರೆ ಅವಾಗ ತಪ್ಪುಗಳು ಕೂಡ ಕಮ್ಮಿ ಆಗುತ್ತೆ ಅಂಡ್ ಇನೋವೇಷನ್ ಕೂಡ ಜಾಸ್ತಿ ಆಗುತ್ತೆ. ಸೊ ಇದೇ ಒಂದು ರೀಸನ್ ಇಂದಾನೆ ಇವಾಗ ಏನ್ ಬಂಗಾರ ಅಂಗಡಿಯವ್ರು ಮಾಡ್ತಾ ಇದ್ನಲ್ಲ, ಅದೇ ಎಕ್ಸಾಕ್ಟ್ ಕೆಲಸನ ಒಂದು ಪ್ರಾಪರ್ ಆಗಿ ಆರ್ಗನೈಸ್ಡ್ ವೇ ಅಲ್ಲಿ ಮಾಡ್ಲಿಕ್ಕೆ ಈ ಒಂದು ಬ್ಯಾಂಕ್ಸ್ ಗಳು ಹುಟ್ಕೊಂಡ್ವು. ಸ್ಟಾರ್ಟಿಂಗ್ ಅಲ್ಲಿ ಈ ಬ್ಯಾಂಕ್ಸ್ ಗಳು ಕೂಡ ಸೇಮ್ ಗೋಲ್ಡ್ ಸ್ಮಿತ್ ಮಾಡಿರ್ತಾರನೆ ಜನರಿಂದ ಮೆಟಲ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರಿಸಿಪ್ಟ್ ಕೊಡ್ತಾ ಇದ್ರು. ಅಂಡ್ ಆ ಒಂದು ಮೆಟಲ್ಸ್ ನ ಯಾರಿಗೆ ನೀಡ್ ಇರುತ್ತೋ ಅವ್ರಿಗೆ ಕೊಟ್ಬಿಟ್ಟು ಅವ್ರ ಕಡೆಯಿಂದ ಇಂಟ್ರೆಸ್ಟ್ ನ ಕಲೆಕ್ಟ್
ಕಲೆಕ್ಟ್ ಮಾಡಿ ಅಂಡ್ ಆ ಒಂದು ಇಂಟ್ರೆಸ್ಟ್ ನ ಸಮ್ ಪಾರ್ಟ್ ನ ಆ ಒಂದು ರಿಯಲ್ ಡಿಪಾಸಿಟರ್ಸ್ ಕೊಡ್ತಾ ಇದ್ರು. ಯಾವುದೇ ರೀತಿಯ ಬ್ಯಾಂಕ್ ನೋಟ್ಸ್ ಗಳೆಲ್ಲ ಏನೂ ಇರಲಿಲ್ಲ. ಇದೇ ಒಂದು ರಿಸಿಪ್ಟೇ ಒಂಥರ ಕರೆನ್ಸಿ ತರ ವರ್ಕ್ ಆಗ್ತಾ ಇತ್ತು. ಬಟ್ ಈ ಒಂದು ರಿಸಿಪ್ಟ್ ನ ಕೇವಲ ಲೋಕಲ್ ಲೆವೆಲ್ ಅಲ್ಲಿ ಮಾತ್ರ ಯೂಸ್ ಮಾಡಬಹುದಾಗಿತ್ತು ಅಂಡ್ ಅಷ್ಟೊಂದು ಸೆಕ್ಯೂರ್ ಕೂಡ ಇರಲಿಲ್ಲ. ಸೊ ಹೀಗಾಗಿ ಈ ಬ್ಯಾಂಕ್ಸ್ ಗಳು ಏನ್ ಮಾಡಿದ್ರು, ಕೆಲವೊಂದಿಷ್ಟು ಸೇಫ್ಟಿ ಫೀಚರ್ಸ್ ನ ಅಂದ್ರೆ ಹ್ಯಾಂಡ್ ರಿಟರ್ನ್ ಸಿಗ್ನೇಚರ್ ಇರಬಹುದು, ವಾಟರ್ ಮಾರ್ಕ್ ಇರಬಹುದು, ಸೀರಿಯಲ್ ನಂಬರ್ ಇರಬಹುದು, ಈ ತರ ಕೆಲವೊಂದಿಷ್ಟು ಸೇಫ್ಟಿ ಫೀಚರ್ಸ್ ನ ಆಡ್ ಮಾಡಿಬಿಟ್ಟು ಬ್ಯಾಂಕ್ ನೋಟ್ಸ್ ನ ಪ್ರೊಡ್ಯೂಸ್ ಮಾಡಿದ್ವು. ಹಾಗಂತ ಹೇಳಿ ಎಲ್ಲಾ ಬ್ಯಾಂಕ್ಸ್ ಗಳು ಕೂಡ ಈ ಒಂದು ನೋಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇರಲಿಲ್ಲ. ಕೇವಲ ಚಾರ್ಟರ್ ಬ್ಯಾಂಕ್ ಅಂದ್ರೆ ಸರ್ಕಾರದಿಂದ ಸ್ಪೆಷಲ್ ಪರ್ಮಿಷನ್ ತಗೊಂಡಿರುವಂತಹ ಬ್ಯಾಂಕ್ಸ್ ಗಳು ಮಾತ್ರ ಈ ಒಂದು ನೋಟ್ಸ್ ನ ಪ್ರೊಡ್ಯೂಸ್ ಮಾಡ್ತಾ ಇದ್ವು. ಅಂಡ್ ಪ್ರೊಡ್ಯೂಸ್ ಮಾಡಾದ್ಮೇಲೆ ಎಲ್ಲಾ ಬ್ಯಾಂಕ್ಸ್ ಗಳಿಗೂ ಕೂಡ ಅವ್ರ ಹತ್ರ ಎಷ್ಟು ಗೋಲ್ಡ್ ರಿಸರ್ವ್ ಇದೆ ಅನ್ನೋದ್ರ ಬೇಸಿಸ್ ಮೇಲೆ ಅವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವು. ಅಂಡ್ ಈ ಒಂದು ನೋಟ್ಸ್ ಗಳು ಏನನ್ನ ಇಂಡಿಕೇಟ್ ಮಾಡ್ತಾ ಇತ್ತಂದ್ರೆ ಇಂತಿಷ್ಟು ಗ್ರಾಮ್ ಆಫ್ ಗೋಲ್ಡ್ ಇದು ಬೆಲೆ ಬಾಳತ್ತೆ ಅಂಡ್ ಈ ಒಂದು ನೋಟ್ಸ್ ಏನಾದ್ರೂ ನೀವು ಬ್ಯಾಂಕ್ ಗಳಿಗೆ ಕೊಟ್ರೆ ಬ್ಯಾಂಕ್ಸ್ ನಿಮಗೆ ಅದಕ್ಕೆ ಈಕ್ವಲ್ ವ್ಯಾಲ್ಯೂ ಇರೋಷ್ಟು ಗೋಲ್ಡ್ ನ ವಾಪಸ್ ಕೊಡತ್ತೆ ಅನ್ನೋದನ್ನ ಇಂಡಿಕೇಟ್ ಮಾಡ್ತಾ ಇತ್ತು. ಸೊ ಇದರಿಂದ ಒಂದು ಗ್ಯಾರಂಟಿ ಸಿಕ್ಕಾಗಾಯ್ತು ಅಂಡ್ ಇದನ್ನ ನ್ಯಾಷನಲ್ ಲೆವೆಲ್ ಅಲ್ಲೂ ಕೂಡ ಯೂಸ್ ಮಾಡಬಹುದಾಗಿತ್ತು. ಬಟ್ ಇದರಿಂದ ನಮ್ ಎಕಾನಮಿ ಗ್ರೋ ಆಗ್ಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕಂದ್ರೆ ಈ ಚಾರ್ಟರ್ ಬ್ಯಾಂಕ್ಸ್ ಗಳೆಲ್ಲ ಏನ್ ಮಾಡ್ತಾ ಇದ್ವು ಅಂದ್ರೆ ತಮ್ಮ ಹತ್ರ ಎಷ್ಟು ಗೋಲ್ಡ್ ರಿಸರ್ವ್ ಇರ್ತಾ ಇತ್ತು ಅದಕ್ಕೆ ಈಕ್ವಲ್ ವ್ಯಾಲ್ಯೂ ಇರೋಷ್ಟು ನೋಟ್ಸ್ ಗಳನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ತಾ ಇದ್ವು. ಅದಕ್ಕಿಂತ ಜಾಸ್ತಿ ನೋಟ್ಸ್ ನ ಪ್ರೊಡ್ಯೂಸ್ ಮಾಡೋ ಹಾಗಿರ್ಲಿಲ್ಲ. ಸೊ ಹೀಗಾಗಿ ನಮ್ಮ ಹತ್ರ ಎಷ್ಟು ಗೋಲ್ಡ್ ರಿಸರ್ವ್ ಇತ್ತೋ ಅಷ್ಟು ನೋಟ್ಸ್ ಗಳು ಮಾತ್ರ ಸರ್ಕ್ಯುಲೇಟ್ ಆಗ್ತಾ ಇದ್ವು. ಅಂಡ್ ಇನ್ನೊಂದೇನಂದ್ರೆ ಇವಾಗ ನಾನೇನ್ ಚಾರ್ಟರ್ ಬ್ಯಾಂಕ್ ಅಂತ ಹೇಳಿದ್ನಲ್ಲ ಆತರ ಒಂದೇ ಬ್ಯಾಂಕ್ ಇರಲಿಲ್ಲ. ಆತರ ಹಲವಾರು ಚಾರ್ಟರ್ ಬ್ಯಾಂಕ್ಸ್ ಗಳೆಲ್ಲ ಇದ್ವು ಅಂಡ್ ಎಲ್ಲಾ ಚಾರ್ಟರ್ ಬ್ಯಾಂಕ್ ಕೂಡ ಅದರದೇ ಆದಂತಹ ನೋಟ್ಸ್ ಗಳನ್ನ ಪ್ರಿಂಟ್ ಮಾಡ್ತಾ ಇದ್ವು. ಸೊ ಹೀಗಾಗಿ ಇದರಿಂದ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಯ್ತು. ಈ ತರದ ಹಲವಾರು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ನ್ಯಾಷನಲ್ ಲೆವೆಲ್ ಅಲ್ಲಿ ಯೂನಿಫಾರ್ಮ್ ಆಗಿರುವಂತಹ ಒಂದೇ ಕರೆನ್ಸಿನ ಪ್ರಿಂಟ್ ಮಾಡುವಂತ ಅವಶ್ಯಕತೆ ಬೀಳುತ್ತೆ. ಸೊ ಇದೇ ಒಂದು ಉದ್ದೇಶದಿಂದ ಮತ್ತೆ ಉಳಿದಿರುವಂತಹ ಎಲ್ಲಾ ಬ್ಯಾಂಕ್ಸ್ ಗಳನ್ನ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿ 1935ರಲ್ಲಿ RBI ಎಸ್ಟಾಬ್ಲಿಷ್ ಆಗುತ್ತೆ. ಇದು ನಮ್ಮ ಇಂಡಿಯಾದ ಸೆಂಟ್ರಲ್ ಬ್ಯಾಂಕ್. ಇದೇ ರೀತಿ ಎಲ್ಲಾ ಕಂಟ್ರಿಗೂ ಕೂಡ ಅದರದೇ ಆದಂತಹ ಒಂದು ಸೆಂಟ್ರಲ್ ಬ್ಯಾಂಕ್ಸ್ ಗಳು ಇರುತ್ತೆ. ಈ ಎಕಾನಮಿ ಗ್ರೋತ್ ಆಗ್ಲಿ ಅಂತ ಹೇಳಿ RBI ಏನ್ ಮಾಡುತ್ತೆ, ಈ ಒಂದು ಕರೆನ್ಸಿ ನೋಟ್ಸ್ ಗಳನ್ನ ಪ್ರಿಂಟ್ ಮಾಡೋದು ಅಂಡ್ ಅದನ್ನ ಸರ್ಕ್ಯುಲೇಟ್ ಮಾಡುವಂತ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುತ್ತೆ. ಸೊ ಅವಾಗ ಉಟ್ಕೊಂಡಿರೋದೇ ಇವಾಗ ನೀವೆಲ್ಲ ಯೂಸ್ ಮಾಡ್ತಾ ಇರುವಂತ ಫಿಯಟ್ ಕರೆನ್ಸಿ. ಈ ಫಿಯಟ್ ಕರೆನ್ಸಿ ಅಂದ್ರೆ ಇವಾಗ ನಾವೆಲ್ಲ ಯೂಸ್ ಮಾಡ್ತಾ ಇರುವಂತ ನೋಟ್ಸ್, ಕಾಯಿನ್ಸ್ ಇವೆಲ್ಲ ಅಂದ್ರೆ ಇಂಡಿಯನ್ ರುಪೀಸ್ ಇರಬಹುದು ಅಂಡ್ ಅಮೆರಿಕನ್ ಡಾಲರ್ ಇರಬಹುದು. ಇವೆಲ್ಲ ನಮ್ಮ ಇಂಡಿಯನ್ ನೋಟ್ಸ್ ಗಳ ಮೇಲೆಲ್ಲ RBI ಗವರ್ನರ್ ಸಿಗ್ನೇಚರ್ ಇರುತ್ತೆ ಅಂಡ್ ಕಾಯಿನ್ಸ್ ಗಳ ಮೇಲೆಲ್ಲ ನ್ಯಾಷನಲ್ ಸಿಂಬಲ್ಸ್ ಗಳೆಲ್ಲ ಇರುತ್ತೆ. ಸೊ ಇದೆಲ್ಲ ಇದು ಲೀಗಲಿ ಪ್ರೊಡ್ಯೂಸ್ ಆಗಿರುವಂತಹ ಮನಿ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಅಂಡ್ ಇನ್ನೊಂದೇನಂದ್ರೆ ಈ ಒಂದು ಫಿಯಟ್ ಕರೆನ್ಸಿನ ನಮ್ಮ ಹತ್ರ ಎಷ್ಟು ಗೋಲ್ಡ್ ರಿಸರ್ವ್ ಇರುತ್ತೋ ಅದಕ್ಕೆ ಈಕ್ವಲ್ ಇರೋಷ್ಟು ನೋಟ್ಸ್ ಗಳನ್ನ ಮಾತ್ರ ಪ್ರೊಡ್ಯೂಸ್ ಮಾಡ್ಬೇಕಂತ ಏನಿಲ್ಲ. ನಾವು ಎಷ್ಟು ಬೇಕೋ ಅಷ್ಟೆಲ್ಲಾನು ಪ್ರೊಡ್ಯೂಸ್ ಮಾಡಬಹುದು. ಬಟ್ RBI ಬೇಕಾ ಬಿಟ್ಟು ಜಾಸ್ತಿ ದುಡ್ಡನ್ನ ಪ್ರಿಂಟ್ ಮಾಡೋದಿಲ್ಲ. ಏನಕ್ಕೆ ಮಾಡೋದಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಗೇನಾದ್ರೂ ಐಡಿಯಾ ಇದ್ರೆ ಕಮೆಂಟ್ ಮಾಡಿ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ನೋ ಅಂತ ಆದ್ರೂ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನೇ ತಿಳಿಸ್ಕೊಡ್ತೀನಿ. ಸೊ ಇವಾಗ ಸಿಸ್ಟಮ್ ಹೇಗಿದೆ ಅಂದ್ರೆ RBI ಏನ್ ಮಾಡುತ್ತೆ, ಈ ಒಂದು ಫಿಯಟ್ ಕರೆನ್ಸಿನ ಪ್ರಿಂಟ್ ಮಾಡಿಬಿಟ್ಟು ಉಳಿದಿರುವಂತ ಬ್ಯಾಂಕ್ಸ್ ಗಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಆ ಬ್ಯಾಂಕ್ಸ್ ಗಳು ಆ ಒಂದು ದುಡ್ಡನ್ನ ಪಬ್ಲಿಕ್ ಗೆ ಯೂಸ್ ಮಾಡ್ಲಿಕ್ಕೆ ಕೊಡ್ತವೆ. ಅಂಡ್ ಈ ಒಂದು ಡಿಪಾಸಿಟ್ಸ್ ಅಂಡ್ ಲೋನ್ಸ್ ಗಳ ಲೆಡ್ಜರ್ ಕೂಡ ಈ ಒಂದು ಬ್ಯಾಂಕ್ಸ್ ಗಳೇ ಮ್ಯಾನೇಜ್ ಮಾಡ್ತಾ ಇರ್ತವೆ. ಅಂಡ್ ಅದರ ಡೀಟೇಲ್ಸ್ ನ ಆಮೇಲೆ RBI ಕೂಡ ಕೊಡ್ತವೆ. ಅಂಡ್ ಇನ್ನೊಂದೇನಂದ್ರೆ ಈ ಒಂದು ಫಿಯಟ್ ಕರೆನ್ಸಿಗೆ ಎಲ್ಲಾ ಕಡೆನೂ ಸೇಮ್ ವ್ಯಾಲ್ಯೂ ಇರುತ್ತೆ ಅಂಡ್ ಇದನ್ನ ಈಸಿಯಾಗಿ ಕ್ಯಾರಿ ಕೂಡ ಮಾಡಬಹುದು. ಅಂಡ್ ಸರ್ಕಾರನೇ ಖುದ್ದಾಗಿ ಇದಕ್ಕೆ ಗ್ಯಾರಂಟಿ ಕೂಡ ಕೊಡುತ್ತೆ. ಅಂಡ್ ಎಕಾನಮಿನ ಮ್ಯಾನೇಜ್ ಮಾಡ್ಲಿಕ್ಕೆ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ RBI ಈ ಒಂದು ಫಿಯಟ್ ಕರೆನ್ಸಿಯ ಪ್ರೊಡಕ್ಷನ್ ಇನ್ಕ್ರೀಸ್ ಕೂಡ ಮಾಡಬಹುದು ಅಂಡ್ ಡಿಕ್ರೀಸ್ ಕೂಡ ಮಾಡಬಹುದು. ಬಟ್ ಪ್ರಾಬ್ಲಮ್ ಏನಂದ್ರೆ ಇವಾಗ ನಾವು ಎಲ್ಲರೂ ಇರೋದು ಟೆಕ್ನಿಕಲಿ ಗ್ರೋ ಆಗ್ತಾ ಇರುವಂತ ಇಂಡಿಯಾದಲ್ಲಿ. ಸೊ ಹೀಗಾಗಿ ಈ ಒಂದು ಫೇಕ್ ನೋಟ್ಸ್ ಗಳು ಮಾರ್ಕೆಟಿಗೆ ಬಂದೇ ಬರುತ್ತೆ. ಸೊ ಅವಾಗ ನಾವು ಮೋಸ ಹೋಗುವಂತ ಚಾನ್ಸಸ್ ಕೂಡ ಇದೆ. ಅಂಡ್ ಈ ತರ ಒಂದು ಫಿಸಿಕಲ್ ಮನಿನ ಕ್ಯಾರಿ ಮಾಡೋದು ಕೂಡ ಸ್ವಲ್ಪ ರಿಸ್ಕ್. ಅಂಡ್ ಈ ತರ ಫಿಸಿಕಲ್ ಮನಿ ಇರೋದ್ರಿಂದ ಸರ್ಕಾರಕ್ಕೆ ಅದರ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ಮಾಡಕ್ಕಾಗದೆ ಇದರಿಂದ ಇನ್ಕಮ್ ಟ್ಯಾಕ್ಸ್ ರೆವೆನ್ಯೂ ಕಮ್ಮಿ ಆಗುತ್ತೆ ಅನ್ನೋದು ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಮನಿ ಲಾಂಡ್ರಿಂಗ್ ಆಗುವಂತ ಚಾನ್ಸಸ್ ಕೂಡ ಇದೆ. ಸೊ ಇದರಿಂದ ಈ ಒಂದು ಸೆಂಟ್ರಲ್ ಬ್ಯಾಂಕ್ಗೆ ಈ ಒಂದು ಮನಿ ಸರ್ಕ್ಯುಲೇಷನ್ ಮೇಲೆ ಕಂಟ್ರೋಲ್ ತಪ್ಪಿ ಇದರಿಂದ ಎಕಾನಮಿಗೆ ಹಾರ್ಮ್ ಆಗುವಂತ ಚಾನ್ಸಸ್ ಕೂಡ ಇದೆ. ಅಂಡ್ ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಈ ಒಂದು ಪ್ರಿಂಟಿಂಗ್ ಅಂಡ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್. RBI ಹೇಳೋ ಪ್ರಕಾರ ಫೈನಾನ್ಷಿಯಲ್ ಇಯರ್ 24-25 ಅಲ್ಲಿ ಈ ಒಂದು ಕರೆನ್ಸಿ ನೋಟ್ಸ್ ನೆಲ್ಲ ಪ್ರಿಂಟ್ ಮಾಡ್ಲಿಕ್ಕಂತಾನೆ 6372.8 ಕೋಟಿನ ಅಲೋಕೇಟ್ ಮಾಡಿದ್ದಾರೆ. ಅಂಡ್ RBI ಪ್ರಿಂಟ್ ಮಾಡಿರುವಂತ ಈ ಒಂದು ದುಡ್ಡನ್ನ ಈ ಒಂದು ಬ್ಯಾಂಕ್ಸ್ ಗಳಿಗೆ ಅಂಡ್ ATMs ಗಳಿಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂದ್ರೆ ಅಲ್ಲೂ ಕೂಡ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಬೀಳುತ್ತೆ. ಅಂಡ್ ಅದನ್ನ ಸೆಕ್ಯೂರಿಟಿ ಮೇಂಟೈನ್ ಮಾಡ್ಲಿಕ್ಕೂ ಕೂಡ ಇಲ್ಲಿ ದುಡ್ಡು ಖರ್ಚಾಗುತ್ತೆ. ಸೊ ಇದರಿಂದ RBI ಇಂದ ಸರ್ಕಾರಕ್ಕೆ ಸಿಗುವಂತ ಡಿವಿಡೆಂಡ್ ಕೂಡ ಕಮ್ಮಿ ಆಗುತ್ತೆ. ಇದು ಸರ್ಕಾರದ ಫಿಸ್ಕಲ್ ರೆವೆನ್ಯೂಗೆ ಎಫೆಕ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಏನ್ ಮಾಡ್ತು, ಡಿಜಿಟಲ್ ಫಾರ್ಮ್ ಅಲ್ಲಿ ಪೇಮೆಂಟ್ ಮಾಡ್ಲಿಕ್ಕೆ ಅಂತ ಹೇಳಿ UPI ಪೇಮೆಂಟ್ಸ್ ಅಂದ್ರೆ ಗೂಗಲ್ ಪೇ ಇರ್ಬೋದು, ಫೋನ್ ಪೇ ಇರ್ಬೋದು, ಇವುಗಳನ್ನೆಲ್ಲ ತಗೊಂಡ್ ಬಂತು. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ತರ ಪೇಮೆಂಟ್ಸ್ ಎಲ್ಲ ಮಾಡ್ಬೇಕು ಅಂದ್ರೆ ಮೊದಲು ನಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು ಅಂಡ್ ಆ ಒಂದು ಅಕೌಂಟ್ಗೆ ನಾವು ದುಡ್ಡನ್ನ ಡಿಪಾಸಿಟ್ ಮಾಡಿರ್ಬೇಕಾಗತ್ತೆ. ಅಂಡ್ ಇಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ಗೂ ಕೂಡ ನಮಗೆ ಇಂಟರ್ನೆಟ್ ಕನೆಕ್ಷನ್ ಬೇಕೇ ಬೇಕು. ಅಂಡ್ ಇಲ್ಲಿ ಟ್ರಾನ್ಸಾಕ್ಷನ್ಗೂ ಕೂಡ ಲಿಮಿಟ್ ಇರುತ್ತೆ. ಅಂದ್ರೆ 24 hour ಅಲ್ಲಿ ಇಂತಿಷ್ಟು ದುಡ್ಡನ್ನ ಮಾತ್ರ ನಾವು ಟ್ರಾನ್ಸಾಕ್ಷನ್ ಮಾಡಬಹುದಾಗಿರುತ್ತೆ. ಅಂಡ್ ಇನ್ನೊಂದೇನಂದ್ರೆ
ಅಂದ್ರೆ ಇದನ್ನೆಲ್ಲ ಬ್ಯಾಂಕ್ಸ್ ಗಳೇ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ನಾವು ಈ ಬ್ಯಾಂಕ್ಸ್ ಗಳಿಗೂ ಕೂಡ ಅಲ್ಪ ಸ್ವಲ್ಪ ಪೇ ಮಾಡ್ಬೇಕಾಗತ್ತೆ. ಸೊ ಈ ತರದ ಹಲವಾರು ಡ್ರಾಬ್ಯಾಕ್ಸ್ ಗಳನ್ನೆಲ್ಲ ಓವರ್ಕಮ್ ಮಾಡಬೇಕು ಅಂತ ಹೇಳಿ RBI ಏನ್ ಮಾಡ್ತಾ ಇದೆ, ಈ ಒಂದು ಫಿಯಟ್ ಕರೆನ್ಸಿಯ ಡಿಜಿಟಲ್ ಫಾರ್ಮ್ ಗೆ ಕಾಲಿಡ್ತಾ ಇದೆ. ಅದನ್ನೇ ನಾವು CBDC ಅಂತ ಕರಿತೀವಿ. ಈ CBDC ಅಂದ್ರೆ ಫಿಯಟ್ ಕರೆನ್ಸಿನೇ ಬಟ್ ಡಿಜಿಟಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಇವಾಗ ಏನ್ ₹1 ಕಾಯಿನ್ ಇರ್ತಾ ಇತ್ತಲ್ಲ, ಅದು ಡಿಜಿಟಲ್ ಫಾರ್ಮ್ ಅಲ್ಲಿ ಇರುತ್ತೆ. ಅಂಡ್ ಇದನ್ನು ಕೂಡ RBI ನೇ ಕಂಟ್ರೋಲ್ ಮಾಡ್ತಾ ಇರುತ್ತೆ. ಅಂಡ್ ಇದ್ರ ವ್ಯಾಲ್ಯೂ ಕೂಡ ಈ ಒಂದು ಫಿಯಟ್ ಕರೆನ್ಸಿಗೆ ಈಕ್ವಲ್ ಆಗಿರುತ್ತೆ. ಅಂದ್ರೆ 1 CBDC ಅಂದ್ರೆ ₹1 ಅಂಡ್ 100 CBDC ಅಂದ್ರೆ ₹100 ಈ ತರ. ಅಂಡ್ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಒಂದು CBDC ನ RBI ನೇ ಇಶ್ಯೂ ಮಾಡುತ್ತೆ. ಅಂಡ್ ನಮ್ ದುಡ್ಡಲ್ಲಿ ಒಂದು RBI ವಾಲೆಟ್ ಅಲ್ಲಿ ಇರುತ್ತೆ. ಅಂಡ್ ಇಲ್ಲಿ ಎವ್ರಿ ಟ್ರಾನ್ಸಾಕ್ಷನ್ ನ ರೆಕಾರ್ಡ್ ನಲ್ಲಿ ಡೈರೆಕ್ಟ್ ಆಗಿ RBI ನೇ ಮೇಂಟೈನ್ ಮಾಡ್ತಾ ಇರುತ್ತೆ. ಯಾವುದೇ ರೀತಿಯ ಬ್ಯಾಂಕ್ಸ್ ಗಳೆಲ್ಲ ಇಂಟರ್ಮಿಡಿಯೇಟರಿ ಇರೋದಿಲ್ಲ. ಅಂಡ್ ಇಲ್ಲಿ ಆಫ್ಲೈನ್ ಅಲ್ಲೂ ಕೂಡ ನಾವು ಪೇಮೆಂಟ್ಸ್ ನ ಮಾಡಬಹುದು. ಯಾವುದೇ ರೀತಿಯ ಇಂಟರ್ನೆಟ್ ನ ಅವಶ್ಯಕತೆ ಇಲ್ಲ. ಸೊ ಹೀಗಾಗಿ ಇದು ಈ ಒಂದು ರಿಮೋಟ್ ಏರಿಯಾದಲ್ಲೆಲ್ಲ ಹೆಲ್ಪ್ ಆಗಬಹುದು. ಅಂಡ್ ಟ್ರಾನ್ಸಾಕ್ಷನ್ಗೂ ಕೂಡ ಲಿಮಿಟ್ ಇಲ್ಲದೆ ಇರೋದ್ರಿಂದ ಲಾರ್ಜ್ ಅಮೌಂಟ್ ನ ಒಂದೇ ಟೈಮ್ ಅಲ್ಲಿ ಟ್ರಾನ್ಸಾಕ್ಟ್ ಕೂಡ ಮಾಡಬಹುದು. ಅಂಡ್ ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ ಕೂಡ ಕ್ವಿಕ್ ಆಗಿ ಮಾಡಬಹುದು. ಅಂಡ್ ಎಲ್ಲಾ ಟ್ರಾನ್ಸಾಕ್ಷನ್ ಕೂಡ ಟ್ರ್ಯಾಕ್ ಮಾಡ್ತಾ ಇರೋದ್ರಿಂದ ಇಲ್ಲಿಗಲ್ ಮನಿ ಫ್ಲೋ ಆಗದೆ ಇರೋ ತರ ನೋಡ್ಕೋಬಹುದು. ಅಂಡ್ ಮೇನ್ ಆಗಿ ಈ ಒಂದು ಪ್ರಿಂಟಿಂಗ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಕೂಡ ಉಳಿಸ್ಕೋಬಹುದು. ಈ ಒಂದು CBDC ಅಲ್ಲಿ ಎರಡು ಟೈಪ್ಸ್ ಇದಾವೆ. ಒಂದು ಹೋಲ್ಸೇಲ್ CBDC, ಇನ್ನೊಂದು ರಿಟೇಲ್ CBDC. ಹೋಲ್ಸೇಲ್ CBDC ಅಂದ್ರೆ ಈ ಒಂದು CBDC ನ ಕೇವಲ ಬ್ಯಾಂಕ್ಸ್ ಗಳು ಮತ್ತೆ ದೊಡ್ಡ ದೊಡ್ಡ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಗಳು ಮಾತ್ರ ಯೂಸ್ ಮಾಡಬಹುದು. ನಮ್ಮ ಇಂಡಿಯಾದಲ್ಲಿ ನವೆಂಬರ್ 2022ಕ್ಕೆ ಈ ಒಂದು ಹೋಲ್ಸೇಲ್ CBDC ಪೈಲಟ್ ಲಾಂಚ್ ಆಯ್ತು. ಇಲ್ಲಿ ಪೈಲಟ್ ಅಂದ್ರೆ ಪರ್ಟಿಕ್ಯುಲರ್ ಬ್ಯಾಂಕ್ಸ್ ಗಳನ್ನಷ್ಟೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅವುಗಳ ಮಧ್ಯೆ ಮಾತ್ರ ಈ ಒಂದು CBDC ನ ಯೂಸ್ ಮಾಡೋದು. ಸೊ ಇದರಿಂದಾಗಿ ಈ ಒಂದು ರಿಯಲ್ ವರ್ಲ್ಡ್ ಅಲ್ಲಿ ಈ ಒಂದು ಹೋಲ್ಸೇಲ್ CBDC ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಟೆಸ್ಟ್ ಮಾಡಬಹುದು. ಈ ಹೋಲ್ಸೇಲ್ CBDC ಪೈಲಟ್ ಒಳ್ಳೆ ರಿಸಲ್ಟ್ ಕೊಟ್ಟಿರೋದ್ರಿಂದ ಅಕ್ಟೋಬರ್ 8, 2025ರಿಂದ ಡಿಪಾಸಿಟ್ ಟೋಕನ್ ಸೆಷನ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಈ ಪೈಲಟ್ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ, ಆ ಒಂದು ಬ್ಯಾಂಕ್ ಗಳಲ್ಲಿರುವಂತಹ ಡಿಪಾಸಿಟರ್ಸ್ ದುಡ್ಡು ಏನಿದೆ ಅದು ಕೂಡ ಇವಾಗ CBDC ಆಗಿ ಕನ್ವರ್ಟ್ ಆಗುತ್ತೆ. ಅಂಡ್ ಇನ್ನು ರಿಟೇಲ್ CBDC ಅಂದ್ರೆ ಈ ಒಂದು CBDC ನ ನಿಮ್ಮಂತ ಕಾಮನ್ ಪೀಪಲ್ ಅಂಡ್ ಬಿಸಿನೆಸಸ್ ಎಲ್ಲರೂ ಕೂಡ ಯೂಸ್ ಮಾಡಬಹುದು. ನಮ್ಮ ಇಂಡಿಯಾದಲ್ಲಿ ಡಿಸೆಂಬರ್ 2025ಕ್ಕೆ ರಿಟೇಲ್ CBDC ಪೈಲಟ್ ಲಾಂಚ್ ಆಗಿತ್ತು. ಸದ್ಯಕ್ಕೆ 6 ಮಿಲಿಯನ್ ಪೀಪಲ್ ಈ ಒಂದು CBDC ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹೀಗೆ ನಮ್ಮ ಇಂಡಿಯಾ ಈ ಒಂದು CBDC ನ ಯೂಸ್ ಮಾಡೋದ್ರಲ್ಲಿ ಮುಂದುವರಿತಾನೆ ಇದೆ. ಬಟ್ ಪ್ರಾಬ್ಲಮ್ ಏನಂದ್ರೆ ನಾವು ಎಷ್ಟೇ ಸೇಫ್ ಆಗಿರೋದಕ್ಕೆ ಟ್ರೈ ಮಾಡಿದ್ರು ಕೂಡ ಆ ಒಂದು ಸೇಫ್ಟಿನ ಬ್ರೇಕ್ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಮೈಂಡ್ಸ್ ಗಳು ವರ್ಕ್ ಮಾಡ್ತಾನೆ ಇರ್ತವೆ. ಅಂದ್ರೆ ಇಲ್ಲಿ ಎಲ್ಲಾನು ಕೂಡ ಡಿಜಿಟಲ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಡಾಟಾ ಎಲ್ಲ ಹ್ಯಾಕ್ ಆಗ್ಲಿಕ್ಕೆ ತುಂಬಾನೇ ವಲ್ನರೇಬಲ್ ಇದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.